ಹಾಯ್ ವೀವರ್ಸ್, ನಾನು ನಿಮ್ಮ ಅಶ್ವಿನಿ ತೀರ್ಥಹಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ಇವತ್ತು ನಮ್ಮ ಮನೆಗೆ ಮಕ್ಕಳೆಲ್ಲ ಬಂದಿದ್ದರು, ಕೆಳಗಡೆ ಮನೆ ಮಕ್ಕಳು ಇವರೆಲ್ಲ. ಸೊ ಅವರು ದಾತ್ರಿ ಜೊತೆ ಆಟ ಆಡ್ತಾ ಇದ್ರು. ಸೊ ದಾತ್ರಿನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು. ಸೊ ದಾತ್ರಿಗೆ ಮಕ್ಕಳೆಲ್ಲ ಈ ಥರ ಆಟ ಆಡೋಕ್ಕೆ ಬಂದರೆ ಅವಳಿಗೂ ತುಂಬ ಖುಷಿ ಆಗುತ್ತೆ. ಅವಳು ಎಂಗೇಜಿಂಗ್ ಆಗಿದ್ರೆ ನನಗೂ ಅದೇ ಖುಷಿ. ಸೊ ಇಷ್ಟೆಲ್ಲ ಆದಮೇಲೆ ನಮ್ಮ ಆರುಷ್ ಕೂಡ ಬಂದ. ಈ ಮಕ್ಕಳೆಲ್ಲ ಆಟ ಆಡಿಕೊಂಡು ಕೆಳಗೆ ಹೊರಟೋದ್ರು. ಅಷ್ಟೊತ್ತಿಗೆ ನಮ್ಮ ಆರುಷ್ ಕೂಡ ಬಂದ. ಆರುಷ್ ಬಂದಾಗ ನಾನು ದಾತ್ರಿಗೆ ಅವಾಗ ತಾನೇ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದೆ. ಸೊ ಅತ್ತೆ ನಾನೇ ತಲೆ ಬಾಚ್ತೀನತ್ತೆ ಅಂತ ಹೇಳ್ತಾ ಇದ್ದ. ಸೊ ಅವನೇ ತಲೆ ಬಾಚ್ತಾ ಇದ್ದ. ಸೊ ದಾತ್ರಿ ಮತ್ತು ಆರುಷ್ ಇಬ್ಬರು ಆಟ ಆಡಿಕೊಂಡು ಹಾಗೆ ಎಂಜಾಯ್ ಮಾಡ್ತಾ ಇದ್ರು. ಅವನೇ ಬಟ್ಟೆ ಎಲ್ಲ ಹಾಕ್ತಾ ಇದ್ದ ದಾತ್ರಿಗೆ. ಇಲ್ಲಿ ದಾತ್ರಿನ ಕೇರ್ ಮಾಡೋದು, ದಾತ್ರಿಗೆ ಊಟ ತಿನ್ಸೋದಾಗಿರ್ಬೋದು, ಬಟ್ಟೆ ಹಾಕೋದು ಎಲ್ಲ ಅವನಿಗೆ ತುಂಬ ಇಷ್ಟ. ಸೊ ಅವನು ಅಣ್ಣ ಆಗಿ ಲೈಕ್ ಅಣ್ಣ ಅಲ್ಲ, ಅತ್ತೆ ಮಗ ಆಗ್ತಾನೆ, ಬಟ್ ಸ್ಟಿಲ್ ನಾನು ಅಣ್ಣ ಅಂತಲೇ ಹೇಳ್ಕೊಟ್ಟಿದ್ದೀನಿ. ಸೊ ಅಣ್ಣ ಆಗಿ ಅವನು ಎಲ್ಲ ಮಾಡ್ತಾನೆ ಅವಳಿಗೆ. ಸೊ ಇವ್ರ ಪೇರ್ ನೋಡಿದ್ರೆ ನನಗೆ ನಾನು ನಮ್ಮ ಅಣ್ಣ ಇದೇ ಥರ ಇದ್ವಿ ಅನ್ನೋದು ಚೆನ್ನಾಗಿ ನೆನಪಾಗುತ್ತೆ. ನನಗೂ ನಮ್ಮ ಅಣ್ಣಂಗೂ 10 ಇಯರ್ಸ್ ಗ್ಯಾಪು. ಸೊ ನಮ್ಮ ಅಣ್ಣನೂ ನನ್ನ ಹೀಗೆ ಕೇರ್ ಮಾಡಿ ನೋಡ್ಕೋತಾ ಇದ್ದ. ಸೊ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ. ಸೊ ಈಗ ಆರುಷು ದಾತ್ರಿನೂ ಹಾಗೇ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಅವರಿಬ್ಬರು ನೋಡ್ತಾ ಇದ್ರೆ. ಇಲ್ಲಿ ನೋಡಿ ಅಪ್ಪ ಅಮ್ಮ ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾನೆ ಆರುಷು. ಸೊ ಅದನ್ನು ಅವಳು ರಿಪೀಟ್ ಮಾಡ್ತಾ ಇದ್ದಾಳೆ ಕೆಲವೊಂದು ವರ್ಡ್ಸ್ನ. ಸೊ ಹಾಗೆ ಇಲ್ಲಿ ಅವರಿಬ್ಬರು ಆಟ ಆಡ್ತಾ ಇದ್ರು. ನೋಡಿ ಅವಳಿಗೆ ಹೇಳ್ಕೊಡ್ತಾ ಇದ್ದಾನೆ ಅವನು. ಇವಳು ಒಂದೊಂದು ಹೇಳ್ತಾಳೆ, ಒಂದೊಂದು ಹೇಳಲ್ಲ. ಸೊ ಆಟ ಆಡಿಸ್ತಾಳೆ ನಮ್ಮನ್ನೇ. ಇಲ್ಲಿ ಆನೆ ಮೇಲೆ ಅಂಬಾರಿ ಮಾಡ್ತಾ ಇದ್ದಾನೆ ಆರುಷು. ಎಷ್ಟು ಚೆನ್ನಾಗಿ ದಾತ್ರಿ ಕೂತಿದ್ದಾಳೆ. ಅವನಿಗೆ ಸ್ವಲ್ಪ ಭಯ, ಎಲ್ಲಿ ದಾತ್ರಿ ಬಿದ್ದೋಗ್ತಾಳೆ ಅಂತ. ಸೊ ಅದಕ್ಕೆ ನಿಧಾನಕ್ಕೆ ಕರ್ಕೊಂಡು ಬರ್ತಾ ಇದ್ದ. ಆನೆ ಮೇಲೆ ಅಂಬಾರಿ ಮಾಡ್ಕೊಂಡು ಕುಶುಮರಿ ಮಾಡ್ತಾ ಇದ್ದ ದಾತ್ರಿನ. ಸೊ ದಾತ್ರಿಗೂ ಖುಷಿ ಆಗ್ತಾ ಇತ್ತು. ಹೆಂಗ್ ಗಟ್ಟಿಯಾಗಿ ಇಟ್ಕೊಂಡಿದ್ದಾಳೆ ನೋಡಿ ಅವ್ರ ಅಣ್ಣನ ಅವಳು. ದಾತ್ರಿ ಪೊಳೆ ಹಂಗ ಅರಶ್ ಪೊಳೆರೆ ತೂವಿ ಅಷ್ಟೇ, ಇಲ್ಲಿ ಬಿದ್ದೋಗ್ತಾಳೀಗ, ಬಿದ್ದೋದ್ಲು. ಸೊ ಈವ್ನಿಂಗ್ ಆಯಿತು. ಈವ್ನಿಂಗ್ ನಾವು ಪಾರ್ಕಿಗೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ಅವಳನ್ನ ವಾಕರಲ್ಲಿ ಹಾಕ್ಬಿಟ್ಟು ದಾತ್ರಿನ ಸೊ ಕರ್ಕೊಂಡು ಹೋಗ್ತಾ ಇದ್ವಿ. ವಾಕರು ಅವನೇ ತಳ್ಕೊಂಡು ಹೋಗ್ತೀನಿ ಅಂದ. ಸರಿ ಆಯಿತು ಅಂದ್ಬಿಟ್ಟು ನಾವು ಹೊರದ್ವಿ. ಸೊ ಅಲ್ಲಿ ಚೈಲ್ಡ್ ಪ್ಲೇ ಏರಿಯಾ ಇರುತ್ತಲ್ವ, ಸೊ ಅಲ್ಲಿ ಹೋದ್ವಿ. ಸೊ ದಾತ್ರಿಗಂತೂ ಸ್ಲೈಡ್ಸ್ ಆಡೋದು, ಜಾರಬಂಡೆ ಅಂದರೆ ತುಂಬ ಇಷ್ಟ. ಅವಳು ಜಾರಬಂಡಿ ಆಡ್ತೀನಿ ಅಂತ ಹೇಳಿ ಹೋದ್ಲು. ಸೊ ನೋಡಿ ಇವಾಗ ಹೇಗೆ ಕುತ್ಕೋತಾಳೆ. ಸೊ ಅವಳಿಗೆ ಇಷ್ಟ ಸ್ಲೈಡ್ಸ್ ಆಡೋದು ಅಂದರೆ. ಅವ್ರ ಅಣ್ಣನ ಜೊತೆ ಅವಳು ಆಟ ಆಡ್ತಾ ಇದ್ಲು. ನೋಡಿ ಈಗ ಜಾರ್ಬೇಕಾದ್ರೆ ಸ್ವಲ್ಪ ಬಿದ್ದೋದ್ಲು, ಬಟ್ ಇಟ್ಸ್ ಓಕೆ. ಬೀಳೋದು ಹೇಳೋದು ಎಲ್ಲ ಕಾಮನ್ ಅಲ್ವಾ. ಸೊ ಬಿದ್ದು ಹಾಗೆ ಎದ್ದು ಹೋದ್ಲು ಅವಳು ಮತ್ತೆ ಆಡೋಕ್ಕೆ. ಸೊ ಅವಳೇನು ತಲೆ ಕೆಡ್ಸ್ಕೊಂಡಿಲ್ಲ. ಸೊ ಇಂಡಿಪೆಂಡೆಂಟಾಗಿ ಒಬ್ಬಳೇ ಆಟ ಆಡ್ತಾ ಇದ್ಲು. ಅವಳೇ ಸ್ಟೆಪ್ಸ್ ಹತ್ತುತ್ತಾ ಇದ್ಲು. ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಅಂದರೆ ಖುಷಿ ಆಯಿತು ನನಗೆ, ದಾತ್ರಿ ಇಂಡಿಪೆಂಡೆಂಟಾಗಿ ಹತ್ತುತ್ತಾ ಇದ್ದಾಳೆ ಅಂತ. ಸೊ ದಾತ್ರಿದು ಏನಂತಂದರೆ ಅವಳು ಬೇರೆ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾ ಇದ್ಲು. ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಅವಳು ಅದೇ ಥರ ಆಟ ಆಡ್ತಾ ಇದ್ಲು. ಹೇಗೆ ಕುತ್ಕೋಬೇಕು, ಅದ್ರ ಮೇಲೆ ಸ್ಲೈಡ್ಸಲ್ಲಿ ಹೇಗೆ ಜಾರಬೇಕು ಅಂತ ಅವಳು ಬೇರೆ ಮಕ್ಕಳನ್ನ ನೋಡಿ ಕಲಿತಾ ಇದ್ಲು. ಸೊ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಎಷ್ಟೊಂದು ಮಕ್ಕಳು ಹೆದರ್ಕೋತಾರೆ, ಇವಳು ಹೆದರ್ಕೊಂಡಿಲ್ಲ, ಆಟ ಆಡೋದ್ಲು. ಸೊ ಐ ಆಮ್ ಹ್ಯಾಪಿ. ಬಟ್ ಇಲ್ಲಿ ಅವಳು ಹತ್ತಬೇಕಾದ್ರೆ ಅಲ್ಲಿ ಎಲ್ಲಿ ಕಾಲು ಜಾರ್ಬಿಡ್ತಾಳು ಅಂದರೆ ಸ್ಲಿಪ್ಪರಿ ಆಗಿರುತ್ತಲ್ವ. ಸೊ ಎಲ್ಲಿ ಜಾರ್ಬಿಡ್ತಾಳು ಅಂತ ನಂಗೆ ಭಯ ಆಗ್ತಾ ಇತ್ತು. ವಿಡಿಯೋ ಮಾಡೋದನ್ನ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಅವಳನ್ನ ಹೋಗಿ ಹಿಡ್ಕೊಳ್ತೀನಿ ನಾನು ಇವಾಗ. ಬಿಕಾಸ್ ನನಗೆ ಭಯ ಆಯಿತು ಎಲ್ಲಿ ಬಿದ್ದೋಗ್ತಾಳೋ ಅಂತ. ಆರುಷು ಹೇಳ್ತಾ ಇದ್ದ, ಅತ್ತೆ ಹಿಡ್ಕೋತೆ, ಬಿದ್ದರೆ ಕಷ್ಟ ಆತೆ ಇಲ್ಲಿಂದ ಅಂತ ಹೇಳ್ತಾ ಇದ್ದ. ಸೊ ಹಿಡ್ಕೊಂಡ್ಬಿಟ್ಟೆ ನಾನು. ಸೊ ಅದಾದಮೇಲೆ ಈ ಥರ ರೌಂಡ್ಸ್ ಅದು ಮಾಡ್ತಾರಲ್ಲ, ಸೊ ರೌಂಡಲ್ಲಿ ಒಬ್ರು ಅಂಕಲ್ ಆಟ ಆಡಿಸ್ತಾ ಇದ್ರು. ನಾನು ಅವಳಿಗೆ ಅದ್ರ ಮೇಲೆ ಕೂರಿಸ್ಬಿಟ್ಟು ಆಟ ಆಡ್ತಾಯಿದ್ರು. ಡಕ್ ಮೇಲೂ ಆಟ ಆಡ್ತಾಯಿದ್ರು. ಸೊ ಈವ್ನಿಂಗ್ ಈ ಥರ ಹೋಯಿತು ನಮ್ಮದು. ಸೊ ಈವ್ನಿಂಗ್ ಪಾರ್ಕಲ್ಲಿ ನಾವೆಲ್ಲ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಇತ್ತು. ಸೊ ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಬೆಳಗಿಂದ ಸಾಯಂಕಾಲದವರೆಗೂ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ದಾತ್ರಿನೂ ಫುಲ್ ಹ್ಯಾಪಿ, ನಾನು ಹ್ಯಾಪಿ, ಆರುಷ್ ಹ್ಯಾಪಿ. ಸೊ ನಮ್ಮ ದಾತ್ರಿಗೆ ಆರುಷ್ ಕಂಡ್ರೆ ಇಷ್ಟ, ಆರುಷ್ಗೆ ದಾತ್ರಿ ಕಂಡ್ರೆ ಇಷ್ಟ. ಇಬ್ಬರು ಚೆನ್ನಾಗಿ ಹೊಂದ್ಕೊಂಡು ಆಟ ಆಡ್ತಾರೆ. ಸೊ ಸ್ಲೈಡ್ಸ್ ಬಿಟ್ಟು ಆಚೆ ಬರೋಕ್ಕೆ ಇಷ್ಟ ಇರಲಿಲ್ಲ ನನ್ನ ಮಗಳಿಗೆ. ಸ್ಲೈಡ್ಸ್ ಆಡ್ತಾನೆ ಇದ್ಲು, ಇನ್ನು ಜಾರಬಂಡಿ ಆಡಬೇಕು ಅಂತ. ಸೊ ಲೇಟರ್ ನಾವು ಅವಳನ್ನ ಕರ್ಕೊಂಡು ಬಂದ್ವಿ. ಸೊ ವಾಕರಲ್ಲಿ ತಾನು ಕುತ್ಕೊಳ್ಳೆ ಅಂತಂದರೆ ವಾಕರ್ನೇ ತಳ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಹಾಗೆ ಪಾರ್ಕಿಗೆ ಒಂದು ರೌಂಡ್ ಹೊಡೆದ್ವಿ. ಸೊ ಅವಳಿಗೆ ಫುಲ್ ಟಯರ್ಡ್ ಆಗೋಯ್ತು. ಸೊ ಲೇಟರ್ ಆಮೇಲೆ ಕುತ್ಕೊಂಡ್ಳು. ಸೊ ಅದಾದಮೇಲೆ
ನಾವು ಅಲ್ಲಿಂದ ಪಾರ್ಕಿಂದ ಹೊರಟ್ವಿ, ಸ್ವಲ್ಪ ಹಾಗೆ ಸ್ನ್ಯಾಕ್ಸ್ ತಿಂದ್ಕೊಂಡು ಸೊ ನಾವು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಕೂಡ ಮಾಡಿ. ನನ್ನ ಒಂದು ಮಿನಿ ವ್ಲಾಗ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸೈನಿಂಗ್ ಆಫ್, ಅಶ್ವಿನಿ ತೀರ್ಥಹಳ್ಳಿ. ಬಾಯ್.